ಆತ್ಮೀಯ ವೀಕ್ಷಕರೇ, ಯುವ ನಿಧಿ ಫಲಾನುಭವಿಗಳಿಗೆ ಫೆಬ್ರವರಿ ಮಂತ್ ಸೆಲ್ಫ್ ಡಿಕ್ಲರೇಷನ್ ಮಾಡ್ಸೋಕೆ ಹೋದ್ರೆ ಆಧಾರ್ ಕಾರ್ಡ್ ಡೀಟೇಲ್ಸ್ ಫ್ಲೆಕ್ಚ್ ಆಗ್ತಾ ಇಲ್ಲ. ಯಾಕೆ ಫ್ಲೆಕ್ಚ್ ಆಗ್ತಾ ಇಲ್ಲ? ಫ್ಲೆಕ್ಚ್ ಆಗಲಿಲ್ಲ ಅಂದರೆ ಯಾವ ರೀತಿ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡೋಕೆ ಹೋಗಬೇಡಿ, ಯಾಕಂದರೆ ಇವತ್ತು ಕೊನೆಯ ದಿನಾಂಕ. ಇವತ್ತೇನಾದರೂ ಸೆಲ್ಫ್ ಡಿಕ್ಲರೇಷನ್ ಮಾಡ್ಸೋಕೆ ಬರಲಿಲ್ಲ ಅಂದರೆ ಫೆಬ್ರವರಿ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಮಾಡ್ಸೋಕೆ ಬರೋದಿಲ್ಲ. ನಿಮಗೆ ಫೆಬ್ರವರಿ ತಿಂಗಳ ಡಿಗ್ರಿ ಮುಗಿದವ್ರಿಗೆ 3,000, ಡಿಪ್ಲೊಮಾ ಮುಗಿದವ್ರಿಗೆ 1,500 ಅಮೌಂಟು ಬರೋದಿಲ್ಲ. ಮತ್ತು ಇದರ ಜೊತೆಗೆ ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಕೂಡ ಮಾಡ್ತಾ ಇದ್ರೆ, ಡಿಸೆಂಬರ್ ತಿಂಗಳ ಅಮೌಂಟ್ ಯಾವಾಗ ಬರುತ್ತೆ, ಜನವರಿ ತಿಂಗಳ ಅಮೌಂಟ್ ಯಾವಾಗ ಸ್ಯಾಂಕ್ಷನ್ ಆಗುತ್ತೆ ಅಂತೇಳಿ ಇದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಮೊದಲು ಡಿಸೆಂಬರ್ ಮತ್ತು ಜನವರಿ ತಿಂಗಳ ಅಪ್ಡೇಟ್ ಬಗ್ಗೆ ಹೇಳ್ಬಿಡ್ತೀನಿ, ಆಮೇಲೆ ಸೆಲ್ಫ್ ಡಿಕ್ಲರೇಷನ್ ಯಾವುದು ಮಾಡಿಸ್ಬೇಕು ಅನ್ನೋದನ್ನ ಸ್ಪಷ್ಟವಾಗಿ ತಿಳಿಸ್ಕೊಡ್ತೀನಿ ವಿತ್ ಸ್ಕ್ರೀನ್ ರೆಕಾರ್ಡು. ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ, ಓಕೆನಾ. ಡಿಸೆಂಬರ್ ತಿಂಗಳ ಹಣ ಕೆಲವೊಬ್ಬರಿಗೆ ಈಗಾಗಲೇ ಯುವ ನಿಧಿ ಹಣ ಸ್ಟಾಪ್ ಆಗಿದೆಯಂತೆ. ಅಂಥ ವಿದ್ಯಾರ್ಥಿಗಳಿಗೆ ಮತ್ತು DBT ಸ್ಟೇಟಸ್ ಅಲ್ಲಿ ಏನಾದರೂ GST ಪೇಯರ್ ಅಂತ ತೋರಿಸ್ತಾ ಇತ್ತು, ಡಾಟಾ ನಾಟ್ ಫೌಂಡ್ ಅಂತ ತೋರಿಸ್ತಾ ಇತ್ತು ಅಂದರೆ ಇಂಥ ವಿದ್ಯಾರ್ಥಿಗಳಿಗೆ ಡಿಸೆಂಬರ್ ತಿಂಗಳ ಯುವ ನಿಧಿ 3,000 ಡಿಗ್ರಿ ಮುಗಿದವ್ರಿಗೆ, ಡಿಪ್ಲೊಮಾ ಮುಗಿದವ್ರಿಗೆ 1,500 ಅಮೌಂಟು ಬರೋದಿಲ್ಲ. ಬಟ್ ನಿಮ್ದೇನಾದರೂ DBT 180 ಡೇಸ್ ಅಂತ ತೋರಿಸ್ತಾ ಇತ್ತು, DBT ಪುಷ್ಡ್ ಅಂತ ಏನಾದರೂ ತೋರಿಸ್ತಾ ಇತ್ತು ಅಲ್ಲ ಅಂದರೆ ಫೆಬ್ರವರಿ 28ನೇ ತಾರೀಕು ಒಳಗಡೆನೆ ಬರುತ್ತೆ ಅಂತೇಳಿ ಅಪ್ಡೇಟ್ ಬಂದಿದೆ ಸ್ನೇಹಿತರೆ. ಇದು ಡಿಸೆಂಬರ್ ತಿಂಗಳ ಅಮೌಂಟಿನ ಅಪ್ಡೇಟು. ಮತ್ತೆ ಜನವರಿ ತಿಂಗಳ ಬಗ್ಗೆ ಹೇಳೋದಾದ್ರೆ ಇವತ್ತು ಅಂದರೆ 25ನೇ ತಾರೀಕು ಕರ್ನಾಟಕದಾದ್ಯಂತ ಯುವ ನಿಧಿ ಫಲಾನುಭವಿಗಳಿಗೆ ಫಂಡ್ ರಿಲೀಸ್ ಆಗುತ್ತಂತೆ. ಇವತ್ತೇನಾದರೂ ಫಂಡ್ ರಿಲೀಸ್ ಆಯಿತು ಅಂದರೆ ಇನ್ನು 1 ವೀಕ್ ಅಂದರೆ 7 ವರ್ಕಿಂಗ್ ಡೇಸ್ ಒಳಗಡೆ ನಿಮ್ಮ ಖಾತೆಗೆ ಡಿಗ್ರಿ ಮುಗಿದವ್ರಿಗೆ 3,000, ಡಿಪ್ಲೊಮಾ ಮುಗಿದವ್ರಿಗೆ 1,500 ಅಮೌಂಟು ಕ್ರೆಡಿಟ್ ಆಗುತ್ತೆ. ಮತ್ತು ಇದಕ್ಕೊಂದು ಕಂಡೀಷನ್ ಇದೆ, ಏನು ಅಂದರೆ ಜನವರಿ 1ನೇ ತಾರೀಕಿಂದ 15ನೇ ತಾರೀಕು ಒಳಗಡೆ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿದವರಿಗೆ ಮಾತ್ರ ಫೆಬ್ರವರಿ 28ನೇ ತಾರೀಕು ಒಳಗಡೆ ಅಮೌಂಟು ಬರುತ್ತೆ. ಇಲ್ಲ ಅಂದರೆ 15ನೇ ತಾರೀಕು ಮೇಲ್ಪಟ್ಟೇನಾದರೂ ನೀವು ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿದ್ರು ಅಂದರೆ ಮಾರ್ಚ್ ಫಸ್ಟ್ ವೀಕಲ್ಲಿ ಯುವ ನಿಧಿ ಹಣ ಬರುತ್ತೆ ಅಂತೇಳಿ ಅಪ್ಡೇಟ್ ಅಂತ ಬಂದಿದೆ ಸ್ನೇಹಿತರೆ. ಹಾಗಿದ್ರೆ ಬನ್ನಿ ಸೆಲ್ಫ್ ಡಿಕ್ಲರೇಷನ್ ಯಾವ ರೀತಿ ಮಾಡಿಸ್ಬೇಕು ಅನ್ನೋದನ್ನು ಸ್ಪಷ್ಟವಾಗಿ ತಿಳಿಸ್ಕೊಟ್ಬಿಡ್ತೀನಿ. ಬಟ್ ವಿಡಿಯೋನ ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ಸ್ಕಿಪ್ ಮಾಡೋಕೆ ಹೋಗಬೇಡಿ, ಓಕೆನಾ. ಈಗ ನೀವು ಯಾವುದಾದ್ರೂ ಗೂಗಲ್ ಅಥವಾ ಕ್ರೋಮ್ ಆ್ಯಪನ್ನು ಓಪನ್ ಮಾಡಿ, ವಿತ್ ಸ್ಕ್ರೀನ್ ರೆಕಾರ್ಡ್ ಇಲ್ಲಿ ಕಾಣ್ತಾ ಇರುತ್ತೆ. ಗೂಗಲ್ ಅಥವಾ ಕ್ರೋಮ್ ಆ್ಯಪನ್ನು ಓಪನ್ ಮಾಡಿದ ತಕ್ಷಣ ಅಲ್ಲಿ ಗೌರ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಅಂತ ಸರ್ಚ್ ಮಾಡಿ. ಇಲ್ಲಿ ಕೆಳಗಡೆ ಬರುತ್ತೆ ನೋಡಿ, ಅದನ್ನು ಸರ್ಚ್ ಮಾಡಿ. ಇದಾದ ನಂತರ ನಿಮಗೆ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ, ಅಂದರೆ ಗೌರ್ಮೆಂಟ್ ಕರ್ನಾಟಕ ಅಂತ ಸರ್ಕಾರ ಅಂತ ಬರುತ್ತೆ. ಅದನ್ನು ನೀವು ಕ್ಲಿಕ್ ಮಾಡಬೇಕು. ಅದನ್ನು ಕ್ಲಿಕ್ ಮಾಡಿದ್ರೆ ಕರ್ನಾಟಕ ಸರ್ಕಾರ ಗ್ಯಾರಂಟಿ ಯೋಜನೆ ಅಥವಾ ಕರ್ನಾಟಕ ಸರ್ಕಾರ ಖಾತ್ರಿ ಯೋಜನೆಗಳು, ಅದರಲ್ಲಿ ಗೃಹಲಕ್ಷ್ಮಿ, ಶಕ್ತಿ ಯೋಜನೆ ಮತ್ತು ಫ್ರೀ ಬಸ್ಸು, ಇದ್ರ ಬಗ್ಗೆ ಕರೆಂಟು, ಜ್ಯೋತಿ ಯೋಜನೆ ಎಲ್ಲ ಕೊನೆಯದಲ್ಲಿ ಕಾಣ್ತಾ ಇದೆ ನೋಡಿ, ಅಲ್ಲಿ ಯುವ ನಿಧಿ ಆಪ್ಷನನ್ನು ಕ್ಲಿಕ್ ಮಾಡಬೇಕು. ಯುವ ನಿಧಿ ಆಪ್ಷನನ್ನು ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ನಾವು ಮೊಬೈಲ್ ನಂಬರು OTP ಹಾಕಿ ಏನು ಲಾಗಿನ್ ಮಾಡ್ತಾ ಇದ್ವಲ್ಲ ಆ ಪೇಜ್ಗೆ ಕರ್ಕೊಂಡು ಹೋಗುತ್ತೆ. ಆ ಪೇಜಲ್ಲಿ ನಿಮ್ಮ ಮೊಬೈಲ್ ನಂಬರ್ ಆದರೂ ಹಾಕಿ, ಇಲ್ಲ ನಿಮ್ಮ ಮೊಬೈಲ್ ನಂಬರ್ ಎಲ್ಲ ಏನಾದರೂ ಸೆಲ್ಫ್ ಡಿಕ್ಲರೇಷನ್ ಮಾಡ್ಸೋಕ್ಕೆ ಬಂದಿಲ್ಲ ಅಂದರೆ ನಿಮ್ಮ ಸ್ನೇಹಿತರ ಮೊಬೈಲ್ ನಂಬರನ್ನು ಹಾಕಿ. ಯಾಕಂದರೆ ಕೆಲವೊಂದಿಷ್ಟು ಮೊಬೈಲ್ ನಂಬರ್ಗಳು OTP ಲಿಮಿಟ್ ಇರುತ್ತೆ, ಒಂದಿನಕ್ಕೆ 3 ರಿಂದ 4 OTP ಅಷ್ಟೇ ಬರಬೇಕು ಅಂತ ಇರುತ್ತೆ. ನೀವೆಂದರೂ ಪದೇ ಟ್ರೈ ಮಾಡ್ತಾ ಇದ್ರೆ 24 ಅವರ್ಸು OTP ಎಕ್ಸಿಡ್ ಲಿಮಿಟ್ ಅಂತೇಳಿ ಮೆಸೇಜ್ ಬರುತ್ತೆ. ಅಂಥ ಸಂದರ್ಭದಲ್ಲಿ ನಿಮ್ಮ ಸ್ನೇಹಿತರ ಮೊಬೈಲ್ ನಂಬರ್ ಹಾಕಿ OTPಯನ್ನು ಎಂಟರ್ ಮಾಡಿ ಸಬ್ಮಿಟ್ ಕೊಡಿ. ಅದಾದ ತಕ್ಷಣ ಯುವ ನಿಧಿಗೆ ನೀವು ಯಾವ ರೀತಿ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕಲ್ವ ಆ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಹೋಗಿ ಅಪ್ಲೈ ಫಾರ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿ, ವ್ಯೂ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಯುವ ನಿಧಿಯನ್ನು ಸರ್ಚ್ ಮಾಡಬೇಕು. ಯುವ ನಿಧಿಯನ್ನು ಸರ್ಚ್ ಮಾಡಿದ್ರೆ ನೀವು ಮಾಸಿಕ ಸೆಲ್ಫ್ ಡಿಕ್ಲರೇಷನ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ನೀವು ಆಧಾರ್ ಕಾರ್ಡನ್ನು ಎಂಟರ್ ಮಾಡಿ ಮತ್ತು ಗೆಟ್ OTP ಮೇಲೆ ಕ್ಲಿಕ್ ಮಾಡಿದ್ರೆ OTP ಬರುತ್ತೆ. OTP ಬಂದ ಮೇಲೆ ನೀವು ಗೆಟ್ ಆಧಾರ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸ್ ಕೂಡ ಫ್ಲೆಕ್ಚ್ ಆಗುತ್ತೆ. ಮತ್ತು ಇಷ್ಟಾದರೂ ಕೂಡ ಏನಾದರೂ ಫ್ಲೆಕ್ಚ್ ಆಗಲಿಲ್ಲ ಅಂದರೆ ನೀವು ಒಂದು ತಿಳ್ಕೊಂಬಿಡಿ, ನಿಮ್ಮದು ಯುವ ನಿಧಿ ಹಣ ಸ್ಟಾಪ್ ಆಗಿದೆ. ಒಂದು ಇಲ್ಲ ಇದಕ್ಕಿಂತ ಮುಂಚೆ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿರ್ತೀರ, ಇಲ್ಲ ಅಂದರೆ ನಿಮ್ದು ಏನಾದರೂ GST ಪೇಯರ್ ಅಥವಾ ಡಾಟಾ ನಾಟ್ ಫೌಂಡ್ ಅಂತೇಳಿ ಜನವರಿ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿರ್ಬೇಕಾದ್ರೆ DBT ಸ್ಟೇಟಸಲ್ಲಿ ಶೋ ಆಗ್ತಾ ಇರುತ್ತೆ. ಇಲ್ಲ ಡಿಸೆಂಬರ್ ತಿಂಗಳ ಅಮೌಂಟಿನ ಪೆಂಡಿಂಗ್ ಇದ್ದರೆ ಅಲ್ಲಿ ಕೂಡ DBT ಸ್ಟೇಟಸಲ್ಲಿ ಶೋ ಆಗ್ತಾ ಇರುತ್ತೆ. ಈ ರೀತಿ ಶೋ ಆಗ್ತಾ ಇರೋ ವಿದ್ಯಾರ್ಥಿಗಳಿಗೆ ಮಾತ್ರ ಯುವ ನಿಧಿ ಸೆಲ್ಫ್ ಡಿಕ್ಲರೇಷನ್ ಮಾಡ್ಸಕ್ಕೆ ಬರ್ತಾ ಇಲ್ಲ. ಉಳಿದವರು ಎಲ್ಲರಿಗೂ ಆರಾಮಾಗಿ ಸೆಲ್ಫ್ ಡಿಕ್ಲರೇಷನ್ನ ಮಾಡಿಸಿದ್ದಾರೆ. ಇದು ಬಂದಿರತಕ್ಕಂಥ ಅಪ್ಡೇಟ್ ಸ್ನೇಹಿತರೆ. ಮತ್ತು ಇದೇ ರೀತಿಯಾಗಿ ನಾನು ಹೆಚ್ಚಿನ ವಿಡಿಯೋ ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ. ಈ ಪ್ರೋತ್ಸಾಹವನ್ನು ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.